ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ದಿನಗಳ ನಂತರ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ದಿನ ಆಗಿತ್ತು ನಾನು ವೀಡಿಯೋಸ್ನ ಹಾಕಿರಲಿಲ್ಲ. ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ವೀಡಿಯೋಸ್ನ ಹಾಕೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಈ ಒಂದು ವಿಡಿಯೋ ಬಂದುಬಿಟ್ಟು ಮಹಾಲಯ ಅಮಾವಾಸ್ಯೆಯ ಒಂದು ಪಿತೃಪಕ್ಷದ ಪೂಜೆಯ ಒಂದು ವಿಡಿಯೋ ಆಗಿರುತ್ತೆ. ಎಡಿಟ್ ಮಾಡೋಕ್ಕೆ ತುಂಬ ದಿನ ಟೈಮ್ ತೊಗೊಳ್ತು. ಸೊ ಹೀಗಾಗಿ ಸ್ವಲ್ಪ ಕೆಲಸಗಳಿದ್ದರಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ತುಂಬ ದಿನಗಳ ನಂತರ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ರೆಗ್ಯುಲರ್ ಆಗಿ ಇನ್ಮೇಲೆ ವೀಡಿಯೋಸ್ನ ನಾನು ಹಾಕ್ತಾಯಿರ್ತೀನಿ. ಶಾರ್ಟ್ಸ್ನಾದರೂ ಹಾಕ್ತಾಯಿದ್ದೆ ನಾನು ಡೈಲಿ, ಬಟ್ ಸ್ವಲ್ಪ ಕೆಲಸಗಳಿದ್ದಿದ್ದರಿಂದ ಹಾಕೋಕ್ಕಾಗಿರಲಿಲ್ಲ. ಸೊ ಆ್ಯಸ್ ಯೂಶ್ವಲ್ ನಾನು ಇನ್ಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಹಾಗೆ ಆ್ಯಸ್ ಯೂಶ್ವಲ್ ನಾವು ಇವತ್ತು ಪಾರ್ಕಿಗೆ ಬಂದಿದ್ದೀವಿ ವಾಕಿಂಗಿಗೆ ಅಂತ ಹೇಳಿಬಿಟ್ಟು. ಇದು ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆಯ ಮಹಾಲಯ ಅಮಾವಾಸ್ಯೆ ಹಿಂದಿನ ದಿನದ ಒಂದು ವಿಡಿಯೋ ಆಗಿರುತ್ತೆ. ಇದು ಹಿಂದಿನ ದಿನದ ಒಂದು ಏನು ಮಾಡ್ತಾ ಇದ್ದೀನಿ, ಇದೊಂದು ಹಿಂದಿನ ದಿನದ ವಿಡಿಯೋ ಆಗಿರುತ್ತೆ. ಸೊ ನಾವು ಇಲ್ಲಿ ನಮ್ಮ ಮನೆ ಹತ್ತಿರ, ಇವಾಗಿರೋ ಮನೆ ಹತ್ತಿರ ಬಂದುಬಿಟ್ಟು ಕಾಗೆಗಳು ಅಷ್ಟಾಗಿ ಇರಲಿಲ್ಲ. ಸೊ ಪಿತೃಪಕ್ಷದ ಪೂಜೆ ಮಾಡಿದ ತಕ್ಷಣ ನಾವು ಎಡೆ ಇಡ್ತೀವಿ ಗೊತ್ತಾ. ಸೊ ನಮ್ಮ ಮನೆ ಹತ್ರ ಅಷ್ಟೊಂದು ಕಾಗೆಗಳು ಕಾಣಿಸ್ತಾ ಇರಲಿಲ್ಲ. ಸೊ ಈ ಪಾರ್ಕ್ನಲ್ಲಿ ಸುಮಾರು ಕಾಗೆಗಳು ಇರುತ್ತೆ. ಸೊ ನಾನು ಅದನ್ನೇ ಪ್ಲ್ಯಾನ್ ಮಾಡಿದೆ, ಇಲ್ಲಿ ತೊಗೊಂಡು ಬಂದು ಊಟನ ಇಡ್ಬೋದು ಅಂತ ಹೇಳಿಬಿಟ್ಟು. ಸೊ ಹಾಗೆ ರೆಗ್ಯುಲರ್ ಆಗಿ ಬರೋ ಥರನೇ ಪಾರ್ಕಿಗೆ ಬಂದಿದ್ವಿ. ಸುಮಾರು ಕಾಗೆಗಳೆಲ್ಲ ಇರ್ತಾಯಿತ್ತು. ಸೊ ಆವಾಗಲೇ ನಾನು ಪ್ಲ್ಯಾನ್ ಮಾಡಿದೆ, ಸೊ ಇಲ್ಲೇ ತೊಗೊಂಡು ಬಂದು ಇಟ್ಟರೆ ಕಾಗೆಗಳು ಎಡೆ ಇಟ್ಟರೆ ತಿಂದ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನೋಡಿ, ನಮ್ಮ ಚಂದನ ಬಂದುಬಿಟ್ಟು ಅಲ್ಲಿ ಜೋಳನ ಬೆಳೀತಾ ಇದ್ದಾರೆ. ಸೊ ಆ ಜೋಳನ ಕಿತ್ಕೊಂಡು ಬರ್ತೀನಿ ಅಂತ ಹೋಗಿದ್ಲು. ನೋಡಿ, ಸುಮಾರು ಒಂದು ಜೋಳನ ತೊಗೊಂಬಂದಿದ್ದಾಳೆ. ಬಟ್ ಅದಿನ್ನೂ ಸರಿಗೆ ಆಗಿಲ್ಲ, ಅದು ಜೋಳ ಎಲ್ಲ ಆಗಿರಲಿಲ್ಲ. ಸೊ ಅದು ಹೇಳಿದ ಮಾತು ಕೇಳಲಿಲ್ಲ. ನೋಡಿ, ಇಷ್ಟೊಂದು ಜೋಳನ ಕಿತ್ಕೊಂಡು ಬರ್ತಾ ಇದ್ದಾಳೆ. ನೋಡಿ, ಅದಿನ್ನೂ ಆಗಿರಲಿಲ್ಲ, ಎಳೆದಿದೆ, ಅದಿನ್ನೂ ಬಲ್ತಿರಲಿಲ್ಲ. ಅದು ನೋಡಿ ಹಾಗೇ ಕಿತ್ಕೊಂಡು ಬಂದಿದ್ದಾಳೆ. ಆ್ಯಂಡ್ ಇಲ್ಲಿ ಬರೋರೆಲ್ಲ ಹಾಗೇ ಕಿತ್ಕೊಂಡು ಹೋಗ್ತಾರೆ. ಅದಿನ್ನೂ ನೀಟಾಗಿ ಬೆಳೆದಿರಲ್ಲ, ಏನೂ ಇಲ್ಲ, ಅದಿನ್ನೂ ಬಲ್ತಿರಲ್ಲ. ಸೊ ಎಳೆದನ್ನೇ ಕಿತ್ಕೊಂಡು ಸುಮ್ಮನೆ ವೇಸ್ಟ್ ಮಾಡ್ತಾರೆ. ನಾನು ಹೇಳಿದೆ ನಮ್ಮ ಚಂದನಾಗೆ ಬೇಡ ಅಂತ, ಬಟ್ ಕಿತ್ಕೊಂಡು ಬಂದವಳು. ಸೊ ಕಿತ್ಕೊಂಡು ಬಂದು ತಿನ್ನೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ತಿಂದಿದ್ದು ಮತ್ತೆ ಅಲ್ಲೇ ಪಕ್ಷಿಗಳಿಗೆ ಹಾಕ್ಬಿಟ್ಟಿದ್ದಾಯಿತು. ಆ್ಯಂಡ್ ಹಾಗೇ ನೋಡಿ, ಎಷ್ಟೊಂದು ಬರ್ಡ್ಸ್ಗಳು ಕೂಡ ಇದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಎಷ್ಟೊಂದು ಬರ್ಡ್ಸ್ಗಳು ಕೂಡ ಇದೆ. ಸೊ ಅದಕ್ಕಾಗಿಯೇ ನಾನು ಯೋಚನೆ ಮಾಡಿಕೊಂಡು ಇಲ್ಲಿ ಬಂದೆ, ಇಲ್ಲಿ ಎಡೆ ಇಡ್ಬೋದು ಅಂತ ಹೇಳಿಬಿಟ್ಟು. ಸೊ ಇವಾಗ ನಾವು ನಾಳೆ ಪೂಜೆಗೆ ಸ್ವಲ್ಪ ಐಟಮ್ಸ್ಗಳನ್ನ ಕೂಡ ತೊಗೊಳ್ಳೋದಿತ್ತು. ಸೊ ಪೂಜೆ ಸಾಮಾನುಗಳನ್ನ ಇತ್ತು ಅಂತ ಹೇಳಿಬಿಟ್ಟು ಒಂದು ಸತಿ ನೋಡಿಕೊಂಡು ಬಂದುಬಿಡೋಣ. ನಾಳೆ ಹೇಗೂ ಪೂಜೆ ಮಾಡಿದೆ ಮತ್ತು ಸಾಯಂಕಾಲ ಬರಬೇಕಾಗತ್ತೆ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಇವಾಗ ಸುಮಾರು ಬರ್ಡ್ಸ್ಗಳಂತೂ ಸಕ್ಕತ್ತಾಗಿರುತ್ತೆ ಇಲ್ಲಿ. ಆಫ್ಟರ್ನೂನು ನೇಚರ್ ಮಾತ್ರ ತುಂಬಾ ಇರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿ ಜೋಳ ಬೆಳೀತಾ ಇರೋದ್ರಿಂದ ನೋಡಿ ಪ್ಯಾರೆಟ್ಗಳಿದೆಯಾ, ಕಾಣಿಸ್ತಾ ಇದೆಯಾ ನಿಮಗೆ? ಪ್ಯಾರೆಟ್ಗಳು ಎಷ್ಟು ಇದೆ ನೋಡಿ, ಅಲ್ಲಿ ಸುಮಾರು ಬರ್ಡ್ಸ್ಗಳು ಕೂಡ ನಿಮಗೆ ಕಾಣಿಸುತ್ತೆ. ಇಲ್ಲಿ ಪ್ಯಾರೆಟ್ಸ್ ಅಂತೂ ಹೆವಿ ಆಗಿದೆ ಇಲ್ಲಿ. ಸೊ ನಂತರ ನಾವು ಸ್ವಲ್ಪ ಫ್ಲವರ್ಸ್ನೆಲ್ಲ ತೊಗೊಂಡು ಈಗ ಮನೆಗೆ ಬಂದಿದ್ದೀವಿ ವಾಪಸ್ಸು. ಸೊ ಫ್ರೆಂಡ್ಸ್, ನಾಳೆ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಸೊ ಇವತ್ತು ಅಲ್ಲ, ನಾಳೆ ಪೂಜೆಗೆ ಐಟಮ್ಸ್ನೆಲ್ಲ ತೊಗೊಂಡು ಬಂದ್ವಿ. ಸೊ ಜಸ್ಟ್ ಇವಾಗಷ್ಟೇ ಮನೆಗೆ ಬಂದಿದ್ದಾಯಿತು. ನಾಳೆ ಪೂಜೆ ಎಲ್ಲ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಾಗ. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇವಾಗ ಸ್ವಲ್ಪ ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀವಿ. ಆ್ಯಂಡ್ ನಾಳೆ ಹೇಗಿದ್ರು ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಸೊ ನಾಳೆನೇ ಯಾವ್ಯಾವ ಥರ ಪೂಜೆ ಮಾಡ್ತೀವಿ ಅಂತ ನಾಳೆ ವಿಡಿಯೋದಲ್ಲಿ ನಾಳೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ನಮ್ಮ ಪಾಪು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ. ಸೊ ನೋಡಿ ಯಾವ ಥರ ಎದ್ದು ಕೂತ್ಕೊಂಡು ಯಾವ ಥರ ಆಟ ಆಡ್ಕೊಂಡಿದ್ದಾಳೆ ನೋಡಿ. ನೈಟೆಲ್ಲ ನಿದ್ದೆನೇ ಮಾಡಿಲ್ಲ, 2 ಗಂಟೆವರೆಗೂ ಎದ್ದಿದ್ದಾಳೆ. ನೋಡಿ, ಮಲ್ಕೊತಾನೆ ಎಲ್ಲ ಎದ್ದು ಕೂತ್ಕೊಂಡು ಆಟ ಆಡ್ಕೊಂಡಿದ್ದಾಳೆ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಅದು ಮಧ್ಯರಾತ್ರಿ ವಿಡಿಯೋ ಮಾಡಿರೋದು ನಾನು. ನೋಡಿ, ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಸುಮಾರು ಊಟ ಎಲ್ಲ ಮಾಡಿ ಎಲ್ಲ ಮಲ್ಕೊಂಡು ಆದ್ರೂ ಕೂಡ ಅವಳಿಗೆ ಊಟ ಎಲ್ಲ ಮಾಡಿಸಿದಾದ್ರೆ ಅವಳಿಗೆ ನಿದ್ದೆನೇ ಬರ್ತಾಯಿಲ್ಲ, ಓಡಾಡ್ಕೊಂಡಿದ್ದಾಳೆ ಅವಳು. ಸೊ ನಾಳೆ ನಾವು ಪೂಜೆ ಮಾಡಬೇಕು, ನಂಗೆ ಬೇರೆ ನಿದ್ದೆ ಬರ್ತಾ ಇತ್ತು. ಆ್ಯಂಡ್ ಹಾಗೆ ನೋಡಿ, ಇವಾಗ ಪೂಜೆಗೆ ಎಲ್ಲ ಸಾಮಾನ ತೊಗೊಂಡು ಬಂದಿದ್ವಿ. ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಪೂಜೆ ಸಾಮಾನು ತೊಗೊಂಡಿರೋವಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅಂಗಡಿ ಹತ್ರ. ಸೊ ನೆಕ್ಸ್ಟು ಪೂಜೆ ಮಾಡೋವಾಗಲೇ ತೋರಿಸೋಣ ಅಂತ ಹೇಳಿ ಅಂದ್ಕೊಂಡೆ. ನೋಡಿ, ಕೆಲವಾರು ಐಟಮ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಪೂಜೆಗೆ ಬೇಕಾಗಿರುವಂತಹ ಸಿಂಪಲ್ಲಾಗಿಯೇ ನಾನು ಪೂಜೆನ ಮಾಡ್ಕೊಳ್ಳೋದು. ನಮ್ಮ ಕಡೆ ಎಲ್ಲ ಸ್ವಲ್ಪ ಬೇರೆ ಥರ ಮಾಡ್ತಾರೆ, ಬಟ್ ನಾನು ಮನೇಲಿ ನನ್ನ ಒಂದು ತೃಪ್ತಿಗೋಸ್ಕರ ನಾನು ತೊಗೊಂಡು ಬಂದು ಮಾಡೋಣ, ಪಿತೃದೇವತೆಗಳ ಪೂಜೆ ಮಾಡೋಣ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ನನ್ನ ಕೈಯೆಲ್ಲ ಎಷ್ಟಾಗುತ್ತೋ ಅಷ್ಟು ಐಟಮ್ಸ್ಗಳನ್ನ ತೊಗೊಂಡು ಬಂದು ಮಾಡ್ತಾಯಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ
ದುರಾದೃಷ್ಟವಶಾತ್ ನಮ್ಮನೇಲಿ ಇವತ್ತು ಸಿಲಿಂಡ್ರ್ ಕೂಡ ಖಾಲಿ ಆಗಿಬಿಟ್ಟಿತ್ತು. ಅವತ್ತು ಹಿಂದಿನ ದಿನವೇ ಸಿಲಿಂಡ್ರ್ ಖಾಲಿಯಾಗೋಯಿತು. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಅಮಾವಾಸ್ಯೆ ಇತ್ತು, ಬಟ್ ಆದರೂ ಸಿಲಿಂಡ್ರ್ ಖಾಲಿ ಆಯಿತು. ನಾವು ಆಚೆಗಡೆಯಿಂದನೇ ಎಲ್ಲ ತರಿಸ್ಕೊಂಡ್ವಿ. ಸೊ ಪೂಜೆ ಸಾಮಾನು ಆ್ಯಸ್ ಯೂಶ್ವಲ್ ಪೂಜೆ ಅಂತೂ ಮಾಡೋಣ. ಬಟ್ ಊಟಕ್ಕೆ ಏನು ಮಾಡೋದು, ಯಾವಾಗಲೂ ನಾನು ಎವ್ರಿ ಇಯರ್ ಮನೇಲಿ ಮಾಡ್ತಾಯಿದ್ದೆ. ಏನಾದರೂ ಸಿಂಪಲ್ಲಾಗಿಯೇ ನಾನು ಮಾಡೋದಲ್ವ ಅಡುಗೆನ, ಏನಾದರೂ ಒಂದು ಸ್ವೀಟು ತರಿಸ್ಬಿಟ್ಟು ಒಂದು ಶಾವಿಗೆ ಪಾಯಸ ಮಾಡಿಬಿಟ್ಟು ಏನಾದರೂ ಒಂದು ಮಾಡ್ತೀನಿ. ಬಟ್ ಈ ಸತಿ ಅದನ್ನು ಕೂಡ ಮಾಡೋಕ್ಕಾಗಲಿಲ್ಲ. ಬಟ್ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಇವಾಗ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬಟ್ ನಾನು ಊಟ ಎಲ್ಲ ಆಚೆಯಿಂದನೇ ಹೋಟ್ಲಿಂದನೇ ತರಿಸ್ಕೊಂಡ್ಬಿಟ್ಟೆ. ಸ್ವಲ್ಪ ರೈಸ್ ಬಾತು, ಸ್ವಲ್ಪ ವಡೆ, ಇಡ್ಲಿ ಎಲ್ಲ ತರಿಸ್ಕೊಂಡು ಆಚೆಯಿಂದನೇ ತರಿಸ್ಕೊಂಡ್ವಿ ನಾವು ಅವತ್ತು. ಸೊ ದೇವರಿಗೆ ಈ ಒಂದು ರೋಸ್ ಏನಿದೆ ಕೆಂಪು ಹೂವನ್ನು ದೇವ್ರಿಗೆ ಇಡೋಕ್ಕೆ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಯಾಕಂತಂದರೆ ಪಿತೃದೇವತೆಗಳಿಗೆ ಯಾವುದೇ ಥರ ಕೆಂಪು ಹೂವನ್ನು ಇಡಬಾರ್ದು ಪೂಜೆ ಮಾಡೋಕ್ಕೆ ಅಂತ ಹೇಳ್ತಾರೆ. ಗಂಟೆಯನ್ನು ಬಾರಿಸ್ಬಾರ್ದು, ಮನೆ ಮುಂದೆ ರಂಗೋಲಿ ಹಾಕ್ಬಾರ್ದು, ಸುಮಾರು ಒಂದು ಪದ್ಧತಿಗಳಿದೆ. ಸೊ ಅವತ್ತಿನ ದಿನ ಮನೆ ಮುಂದೆ ರಂಗೋಲಿ ಆಯಿತು, ಗಂಟೆ ಆಯಿತು, ಏನೂ ಮಾಡೋ ಹಾಗಿಲ್ಲ. ರೆಡ್ ಕಲರ್ ಯಾವುದೇ ಥರ ಒಂದು ಹೂವನ್ನಾಗಲಿ ಕುಂಕುಮನಾಗಲಿ ಹಚ್ಚೋ ಹಾಗಿಲ್ಲ. ನಾರ್ಮಲ್ ಶಾವಂತಿಗೆ ಆಗಿರ್ಬೋದು, ನಾರ್ಮಲ್ ಹೂವನ್ನು ಇಡ್ಬೋದು. ಸೊ ರೆಡ್ ಕಲರ್ ಯಾವುದೇ ಥರ ಹೂವನ್ನು ಇಡುವಂತಿಲ್ಲ. ಸೊ ಆ ಒಂದು ರೋಸ್ ಹೂವನ್ನು ನಾನು ಫಸ್ಟು ದೇವ್ರಿಗೆ ಹಾಕ್ಬಿಟ್ಟು ದೀಪ ಹಚ್ಬಿಟ್ಟು ಬಾಗಿಲು ಹಾಕ್ಬಿಟ್ಟಿದ್ದೀವಿ ದೇವ್ರ ಮನೆಯದು. ಅದಾದ ನಂತರ ಇವ್ರಿಗೇನಿದೆ ಪಿತೃದೇವತೆಗಳಿಗೆಲ್ಲ ಸಪ್ರೇಟಾಗಿ ನಾನು ಪಿತೃಪೂಜೆನ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ನಮ್ಮ ಅಪ್ಪದು ಫೋಟೋ ಇತ್ತು, ನಮ್ಮ ಅಪ್ಪಗ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮಮ್ಮದು ಫೋಟೋ ಇರದೇ ಇದ್ದ ಕಾರಣ ಕಳಶ ಇಟ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ. ಸೊ ನೋಡಿ ಇದೆಲ್ಲ ತೊಗೊಂಡು ಬಂದಿರೋ ಅಂಥದ್ದು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ. ಸೊ ಇವಾಗೆಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನೇನು ಇವಾಗ ನಾನು ಪೂಜೆ ಮಾಡ್ಕೋಬೇಕು. ರೆಡಿ ಅಂತೂ ಆಯಿತು, ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವೀಟ್ ಬಾಕ್ಸ್ ತರಿಸ್ಕೊಂಡಿದ್ದೆ, ಜೊತೆಗೆ ಹೋಟೆಲಿಂದನೇ ರೈಸ್ ಬಾತು, ಮೊಸರು ಬಜ್ಜಿ ಆ್ಯಂಡ್ ಒಂದು ಸ್ವೀಟ್ ಬಾಕ್ಸು. ಹಾಗೆ ಸ್ವೀಟ್ ಅಂದರೆ ಇದು ಸಿಂಪಲ್ಲಾಗಿ ಒಂದು ಸ್ವೀಟ್ ಬಾಕ್ಸ್ನ ತರಿಸ್ಕೊಂಡಿದ್ದೀನಿ ಅಷ್ಟೇ. ನಾರ್ಮಲ್ ಆ್ಯಸ್ ಯೂಶ್ವಲ್ ನಮಗೇನು ತರಿಸ್ತೀವೋ ಅದನ್ನೇ ಸ್ವಲ್ಪ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಇಷ್ಟು ಮಾತ್ರನೇ ತರಿಸಿದ್ದೀನಿ. ಮೊಸರನ್ನೂ ಇಡ್ಬೋದಂತೆ ಸಿಂಪಲ್ಲಾಗಿ, ಬಟ್ ನಾನು ಕರ್ಡ್ ರೈಸ್ನ ತರಿಸೋದಕ್ಕಾಗಲಿಲ್ಲ. ನೋಡಿ ಸಿಂಪಲ್ಲಾಗಿ ರೈಸ್ ಬಾತು, ಅದ್ರ ಜೊತೆ ಕೇಸರಿ ಬಾತ್ ಕೂಡ ಬಂದಿತ್ತು. ಸ್ವೀಟು ಚಕ್ಲಿ ಏನಿತ್ತು ಮನೆಯಲ್ಲಿ ಏನು ತರಿಸಿದ್ದೀನೋ ಅದನ್ನೇ ಕೂಡ ನಾನು ಸ್ವಲ್ಪ ಇಟ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಹೇಳೋಕ್ಕಾಗಲ್ಲ ಯಾವಾಗ ಸಿಲಿಂಡರ್ ಖಾಲಿ ಆಗುತ್ತೋ. ನಮ್ಮದು ಸಿಂಗಲ್ ಸಿಲಿಂಡರ್ ಇರೋದ್ರಿಂದ ಸಡನ್ನಾಗಿ ಖಾಲಿ ಆಗೋಯಿತು. ನಾನು ಇನ್ನೊಂದು ವೀಕ್ ಬರ್ಬೋದು, ಇನ್ನೊಂದು 10 ಡೇಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಸಡನ್ಲಿ ಕೈ ಕೊಟ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ನಾವಾದ್ರೂ ಹೋಟ್ಲಿಂದಲೇ ತರಿಸ್ಕೊಂಡು ಊಟ ಮಾಡ್ಕೊಬೇಕಾಗತ್ತೆ. ಹಾಗೆ ಇವಾಗ ಪೂಜೆ ಕೂಡ ಮಾಡ್ತಾಯಿದ್ದೀನಲ್ವ, ಇವ್ರುಗಳ್ದು ಪೂಜೆ ಮಾಡ್ತಿದ್ದೀನಲ್ಲ. ಸೊ ಹಾಗೆಯೇ ಇಟ್ಬಿಡೋಣ, ಇನ್ನೂ ಮಾಡೋಕ್ಕಾಗಲ್ಲ ಟೈಮು ಅಂತ ಹೇಳ್ಕೊಂಡು. ಸೊ ಇಷ್ಟು ಮಾತ್ರನೇ ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ. ಇದನ್ನು ಅಲ್ಲಿ ನಮ್ಮ ಒಂದು ಪಾರ್ಕ್ನಲ್ಲಿ ಇಡೋದಕ್ಕೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಈ ಥರ. ಸೊ ಕೆಲವೊಂದು ಪದ್ಧತಿಗಳು ಈ ಕಡೆ ಮಾಡ್ತಾರೆ, ನಮ್ಮ ಕಡೆ ಈ ಥರ ಎಲ್ಲ ಮಾಡೋದಿಲ್ಲ. ಬಟ್ ನಾನು ಮನೇಲಿ ಮಾಡ್ಕೊಳ್ಳೋಣ ನಮ್ಮ ತೃಪ್ತಿಗೋಸ್ಕರ ಅಂತ, ನಮ್ಮ ಕಡೆ ಬೇರೆ ಥರನೇ ಮಾಡ್ತಾರೆ. ಬಟ್ ನಾನು ಮನೇಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ಮುಂಚೆ ನಾನು ಮಾಡ್ತಾಯಿರಲಿಲ್ಲ ಇದು, ಬಟ್ ಇವಾಗ ಒಂದು 4-5 ಇಯರ್ಸಿಂದ ಇದನ್ನು ನಾನು ಮನೇಲಿ ಮಾಡ್ತಾ ಇರೋದು. ಸೊ ನೋಡಿ ಇವಾಗ ದೀಪ ಎಲ್ಲ ಹಚ್ಚಿದ್ದಾಯಿತು, ಇನ್ನೇನು ಇವಾಗ ಪೂಜೆ ಮಾಡ್ಕೊಬೇಕು. ಸಿಂಪಲ್ಲಾಗಿ ದೀಪ ಎಲ್ಲ ಹಚ್ಕೊಂಡು ಕಡ್ಡಿ ಬೆಳಗ್ಬಿಟ್ಟು ನಾರ್ಮಲ್ ಆ್ಯಸ್ ಯೂಶ್ವಲ್ ಪೂಜೆನ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಪಾಪು ಕೈಯಲ್ಲೂ ಕೂಡ ಪೂಜೆನ ಮಾಡಿಸ್ಬಿಟ್ಟು ನಮ್ಮ ಚಂದನ ಮತ್ತು ನಮ್ಮ ಪಾಪು ಕೈಯಲ್ಲೂ ಪೂಜೆ ಮಾಡಿಸಿ ನಂತರ ಸ್ವಲ್ಪ ಆದ ತಕ್ಷಣ ಇನ್ನೇನು ನಾವು ಈವ್ನಿಂಗು ಪಾರ್ಕ್ ಹತ್ರ ಹೋಗಿ ಎಡೆನ ಇಡಬೇಕಾಗತ್ತೆ. ಯಾಕಂತಂದರೆ ಮನೆ ಹತ್ರ ಕಾಗೆಗಳು ಬರೋದಿಲ್ಲ. ಯಾಕಂದರೆ ಇವಾಗೆಲ್ಲ ಇಲ್ಲಿ ಮರಗಳೇ ಇಲ್ಲ. ನಮ್ಮ ಬೆಂಗಳೂರಿನಲ್ಲಿ ಫುಲ್ ಬಿಲ್ಡಿಂಗ್ಸು, ಮನೆಗಳು, ಅಪಾರ್ಟ್ಮೆಂಟ್ಸು ಎಲ್ಲ ಈ ಥರ ಇರೋದ್ರಿಂದ ಇವಾಗೆಲ್ಲ ಮನೆಗಳೇ ಮರಗಳೇ ಇಲ್ಲ. ಮನೆಗಳೇ ತುಂಬೋಗ್ಬಿಟ್ಟಿದೆ ಎಲ್ಲ ಕಡೆನೂ. ಇನ್ನೇನು ಕಾಗೆಗಳು ಇನ್ನೆಲ್ಲಿರುತ್ತೆ. ಅದಕ್ಕೋಸ್ಕರನೇ ಆ ಪಾರ್ಕಲ್ಲಿ ನಾನು ವಾಕಿಂಗ್ ಹೋಗೋ ಪಾರ್ಕಲ್ಲಿ ಸುಮಾರು ಬರ್ಡ್ಸ್ ಇರುತ್ತೆ. ಕಾಗೆಗಳು ತುಂಬಾ ಅಂದರೆ ತುಂಬಾ ಇರುತ್ತೆ. ಸೊ ಅದಕ್ಕೆ ನಾನು ಒಂದು ಒಳ್ಳೆ ಪ್ಲ್ಯಾನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ నేను ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸೊ ಎಡೆ ಕೂಡ ಇಟ್ಟಿದ್ದೀವಿ, ಅಲ್ಲಿ ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಅಲ್ಲಿ ತುಂಬ ಕಾಗೆ ಇದೆ ನನಗೆ ಗೊತ್ತು. ಬಟ್ ಅಲ್ಲಿ ಕಾಗೆಗಳಿರೋದ್ರಿಂದ
ತುಂಬ ಜನ ಹೇಳ್ತಾಯಿದ್ರು ಮನೆ ಹತ್ರ ಎಲ್ಲ ಇಟ್ಟರೆ ಸುಮಾರು ಕಾಗೆಗಳು ಬಂದು ತಿನ್ನೋದೇ ಇಲ್ಲ, ಸುಮಾರು ಜನಗಳು ಮನೆ ಹತ್ರ ಹಾಗೆ ಇಟ್ಟು ವೇಟ್ ಮಾಡ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು. ಮುಂಚೆ ಎಲ್ಲ ಸುಮಾರು ಸತಿ ನನಗೂ ಕೂಡ ಹಾಗೆ ಆಗಿದೆ, ಕೆಲವೊಂದು ಬಾರಿ ತಿಂದಿದೆ, ಕೆಲವೊಂದು ಬಾರಿ ತಿಂದಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ನಂತರ ನಾವು ಎತ್ಕೊಂಡೋಗಿ ಹಸುಗೆ ಕೊಟ್ಟಿರೋ ಅಂಥದ್ದು ಉಂಟು. ಬಟ್ ಈ ಸತಿ 100% ಅಲ್ಲಿ ಕಾಗೆಗಳು ಇದ್ದಿದ್ದರಿಂದ ನಾನು ಪ್ಲ್ಯಾನ್ ಮಾಡಿದ್ದೆ, ನಾನು ಅಲ್ಲೇ ಹೋಗಿ ನೀಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅದು ನನಗೆ ವರ್ಕ್ ಆಯಿತು. ಸೊ ಅಲ್ಲಿ ತೊಗೊಂಡೋಗಿ ಇಟ್ಟೆ ಫಸ್ಟು. ಸೊ ಕಾಗೆ ಕೂಡ ಬಂದಿದೆ, ಅದನ್ನು ನೋಡಿ ಮಿಸ್ ಮಾಡಿದೆ, ವೀಡಿಯೋನ ನೋಡಿ ಕೊನೆವರೆಗೂ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಪಾಪ ಕೈಲಿ ಕೂಡ ನಾನು ಧೂಪ ಹಾಕಿಸ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಚಂದನೂ ಕೂಡ ಇವಾಗ ಪೂಜೆನ ಮಾಡ್ತಾ ಇದ್ದಾಳೆ. ಸೊ ಕಾಗೆ ಕೂಡ ಬಂದು ತಿನ್ನತ್ತೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ಟಚ್ ಮಾಡತ್ತೆ. ಮನೆ ಹತ್ರ ಇಟ್ಟರೆ ಅಷ್ಟು ಕೂಡ ಬಂದು ಟಚ್ ಮಾಡೋದಿಲ್ಲ, ಒಂದು ಕಾಗೆಗಳು ಸುಳಿಯೋದಿಲ್ಲ ಇಲ್ಲಿ. ಸೊ ಅಲ್ಲಿಟ್ಟರೆ ಅಟ್ಲೀಸ್ಟು ಒಂದು ಕಾಗೆನಾದರೂ ಬರುತ್ತೆ ಅಂತ ಹೇಳಿಬಿಟ್ಟು. ಸುಮಾರು ಕಾಗೆ ಬರುತ್ತೆ, ಬಟ್ ಅಲ್ಲಿ ಜೋಳ ಹಾಕಿರೋದ್ರಿಂದ, ಜೋಳ ಬೆಳೆನ ಬೆಳೀತಾ ಇರೋದ್ರಿಂದ ಹೇಳೋಕ್ಕಾಗಲ್ಲ, ರಾಶಿ ರಾಶಿ ಕಾಗೆಗಳಂತೂ, ಬರ್ಡ್ಸ್ಗಳಂತೂ ಅಲ್ಲಿ ಇದ್ದೇ ಇರುತ್ತೆ. ಸೊ ಇವಾಗ ಇನ್ನೇನು ನಾವು ಕೂಡ ಎಡೆ ಎಲ್ಲ ಇಟ್ಟಾದ ನಂತರ ಇನ್ನೇನು ಅಲ್ಲಿ ಹೋಗುವಂತಹ ಟೈಮ್ ಈವ್ನಿಂಗು. ಸೊ ಇವಾಗ ನಾನು ರೆಡಿಯಾಗಿದ್ದೀನಿ, ನಮ್ಮ ಪಾಪು ಕೂಡ ರೆಡಿ ಮಾಡಿದ್ದೀನಿ, ಅವಳು ಮಲ್ಕೊಂಡಿದ್ದಾಳೆ. ಇವಾಗ ನಾವು ಕೂಡ ಪೂಜೆ ಎಲ್ಲ ಮಾಡಿ ಎಡೆಲ್ಲ ಇಟ್ಟಾಗಿ ನಾವು ಊಟ ಮಾಡ್ಕೊಂಡ್ವಿ. ಇನ್ನೇನು ಇವಾಗ ಹೊರಡೋಣ, ಪಾರ್ಕ್ ಹತ್ರನೇ ಹೋಗಿ ಎಡೆನ ಇಡೋಣ ಅಂತ ಹೇಳ್ಬಿಟ್ಟು. ನೋಡಿ ಪೂಜೆ ಎಲ್ಲ ಆಯಿತು, ರೆಡಿ ಆಗಿದ್ದೀವಿ. ಸೊ ಬಂದಿದ್ದೀವಿ ಇವಾಗ ನೋಡಿ, ಪಾರ್ಕ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಸುಮಾರು ಕಾಗೆಗಳಿದೆ ಅಲ್ಲಿ, ಬಟ್ ನಾವು ಇಟ್ಟಿರೋ ಕಡೆ ಅಷ್ಟಾಗಿ ಬರಲಿಲ್ಲ. ಫಸ್ಟ್ ನೋಡಿ ಎಷ್ಟು ಕಾಗೆ ಕೂತ್ಕೊಂಡಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಅದು ಆ ಕಡೆ ಹೋಗ್ತದೆ, ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿ ಜೋಳ ಎಲ್ಲ ಇತ್ತು. ಬಟ್ ನಾವಿಲ್ಲಿ ಇಟ್ಟಿದ ತಕ್ಷಣ ಒಂದು ಕಾಗೆ ಬಂತು. ಸೊ ಕಾಗೆ ಹತ್ತಿರ ಬಂತು, ಅದೊಂದು ಸ್ವಲ್ಪ ಟಚ್ ಮಾಡ್ತು. ಸೊ ಟಚ್ ಮಾಡ್ತು, ನಮಗೆ ಸ್ವಲ್ಪ ತೃಪ್ತಿ ಆಯಿತು. ನಂತರ ಇನ್ನೊಂದು ಕಾಗೆನೂ ಬಂದು ಟಚ್ ಮಾಡಿ, ನಾನು ವಡೆ ಎಲ್ಲ ಇಟ್ಟಿದ್ದೆ ಅಲ್ವಾ ನೋಡಿ, ಮತ್ತೆ ಆ ಕಡೆ ಹೋಗ್ತಾಯಿದ್ದಾಳೆ ಅಂಚಂದ್ರೆ ಸ್ವಲ್ಪ ಆ ಕಡೆ ಇಡು ಅಂತ ಹೇಳಿದೆ. ಒಂದು ಕಾಗೆ ಬಂದು ಟಚ್ ಮಾಡ್ತು. ಸೊ ಇನ್ನೊಂದು ಸ್ವಲ್ಪ ಆ ಕಡೆ ಇಟ್ಬಿಟ್ಟು ನಾವು ಈ ಕಡೆ. ಸೊ ಇನ್ನೊಂದು ಕಾಗೆ ಕೂಡ ಬಂದು ಟಚ್ ಮಾಡ್ತು, ತೊಗೊಂಡೋಯ್ತು. ಸೊ ಸಾಕು, ನಾನು ಏನು ಅಂದ್ಕೊಂಡಿದ್ದೆ ಇಲ್ಲಿ ಬಂದಿಟ್ಟರೆ ಏನು ಕಾಗೆ ತಿನ್ನತ್ತೆ ಅಂತ. ಸೊ ಬಂತು, ಅದೇನೋ ಒಂಥರಲ್ಲ ರೆಗ್ಯುಲರಾಗಿ ಬೇಡ ಅಂತ ನಾವು ಓಡಿಸ್ತೀವಂತೆ ಕಾಗೆನ. ಇಂಥ ಟೈಮ್ನಲ್ಲೆಲ್ಲ ಕಾಗೆ ಬಂದು ತಿಂದರೆ ಸಾಕಪ್ಪ ಅಂತ ಅಂದ್ಕೊತೀವಿ. ನೋಡಿ ಹೇಗಿದೆ ಅಲ್ವಾ. ಸೊ ಫೈನಲಿ ನಮ್ದು ಏನು ಪ್ಲ್ಯಾನ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಕಾಗೆ ಕೂಡ ಸ್ವಲ್ಪ ಟಚ್ ಮಾಡ್ತು, ತಿಂತು ಸ್ವಲ್ಪ. ಆ್ಯಂಡ್ ಇವತ್ತು ರಾಯರ ಮಠ ಒಳಗಡೆ ಹೋಗಲಿಲ್ಲ, ಆಚೆ ಕಡೆಯಿಂದನೇ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಸೊ ಫ್ರೆಂಡ್ಸ್, ಇವಾಗ ಕ್ಯಾಂಪಸ್ಸಲ್ಲಿ ಹೋಗ್ಬಿಟ್ಟು ಊಟ ಎಲ್ಲ ಇಟ್ಬಿಟ್ಟು ಬಂದ್ವಿ. ಸೊ ಹಾಗೆ ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಬಿಟ್ಟು, ಸಿಲಿಂಡರ್ ಖಾಲಿ ಆಗಿದೆ ಅಲ್ವಾ. ಸೊ ಕಾಫಿ ಎಲ್ಲ ಕುಡ್ಕೊಂಬಿಟ್ಟು ಇವಾಗ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಪಾಪಿಗೆ ಒಂದೇ ಒಂದು ಚಿಕ್ಕ ಗೊಂಬೆ, ಸೊ ಅದನ್ನು ಇವಾಗ ಅನ್ಬಾಕ್ಸ್ ಮಾಡ್ತೀವಿ. ಆ್ಯಂಡ್ ನಮ್ಮ ಪಾಪುಗೆ ಅದೇ ಥರ ಸೌಂಡ್ ಬರುವಂಥ ಆಟ ಸಾಮಾನುಗಳು ತೊಗೊಂಡಿರಲಿಲ್ಲ. ಸೊ ಇದು ನೋಡಿ, ಅವಳು ಒಂದು 2 ದಿನ ಆಟ ಆಡ್ತಾಳೆ ಅಷ್ಟೇ, 3 ದಿನ ಇದನ್ನು ತಿರುಗೂ ನೋಡೋಲ್ಲ. ಸೊ ನೋಡೋಣ, ಆಟ ಆಡ್ಕೊಂಡಷ್ಟು ದಿನ ಆಟ ಆಡ್ಕೊಳ್ಳಿ ಅಂತ ತೊಗೊಂಡಿರೋದು. 2 ದಿನ ಅಷ್ಟೇ ಇದು. ನಿತ್ಯ ಒಂಥರ ಖುಷಿಯಾಗ್ಬಿಟ್ಟಿದೆ. ಇದೇ ಫಸ್ಟ್ ಅವಳಿಗೆ ಈ ಥರ ಅಂದರೆ ಸೌಂಡ್ ಬರೋವಂಥ ಗೊಂಬೆ ತೆಕ್ಕೊಟ್ಟಿರೋದು. ಮಿಕ್ಕಿದೆಲ್ಲ ಸುಮ್ಮನೆ ಸೌಂಡ್ ಬರೋಲ್ಲ, ನಾರ್ಮಲ್ ಗೊಂಬೆ ಇದೆ. ಸೊ ಅವಳು ಖುಷಿಯಾಗ್ಬಿಟ್ಟಿದೆ ಈ ಗೊಂಬೆ ನೋಡಿಬಿಟ್ಟು. ಸೊ ಫ್ರೆಂಡ್ಸ್, ಹಂಗೆ ಸಿಲಿಂಡ್ರ್ ಖಾಲಿಯಾಗಿದೆ ಅಂತ ಹೇಳಿದ್ನಲ್ವಾ. ಸೊ ಮಧ್ಯಾಹ್ನ ಊಟನೂ ಲೇಟ್ ಆಗೋಯ್ತು. ಸೊ ಕರ್ಡ್ ರೈಸ್ ತೊಗೊಂಡು ಬಂದಿದ್ದೀವಿ.
ಹಾಗೆ ಸ್ವಲ್ಪ ಲೆಮನ್ನು ತೊಗೊಂಡು ಬಂದ್ವಿ, ಇವತ್ತು ಅಮಾವಾಸ್ಯೆ ಇರೋದ್ರಿಂದ. ಸೊ ಹಾಗೆ ಸ್ವಲ್ಪ ದೃಷ್ಟಿ ಎಲ್ಲ ತೆಕ್ಕೊಂಡು ಬಂದ್ವಿ. ಆ್ಯಂಡ್ ಹಾಗೆ ಸ್ವಲ್ಪ ರಸ್ಕೆಲ್ಲ ತೊಗೊಂಡು ಬಂದಿದ್ದೀವಿ ಅಷ್ಟೇ. ಸೊ ಸ್ವಲ್ಪ ರಸ್ಕೆಲ್ಲ ತೊಗೊಂಡು ಬಂದಿದ್ದೀವಿ ಬೇಕ್ರಿಯಿಂದ. ಸೊ ಸಿಲಿಂಡ್ರ್ ಖಾಲಿ ಆಗಿದೆ, ನಾಳೆ ಏನು ಬರೋ ಆಗಿದೆ, ಬರುತ್ತೆ ನಾಳೆ ಸಿಲಿಂಡ್ರು. ಸೊ ಸೇಫ್ಟಿ ವಿಡಿಯೋ ಮಾಡು ನೋಡೋಣ ಹೆಂಗೆ ಮಾಡ್ತೀವಿ. ವಿಡಿಯೋ ಮಾಡು ಬೊಂಬೆ ವಿಡಿಯೋ ಮಾಡು ನೋಡೋಣ ಹೆಂಗೆ ಮಾಡ್ತೀನಿ. ನಿಂತಿಸಿರಿ ಹಂಗೆ ವಿಡಿಯೋ ಮಾಡೋದು. ಕ್ಯಾಮ್ರಾ ಓಪನ್ ಮಾಡಿ ವಿಡಿಯೋ ಮಾಡಪ್ಪ. ಕ್ಯಾಮ್ರಾ ಹೆಂಗೆ ಓಪನ್ ಮಾಡೋದು? ವಿಡಿಯೋ ಮಾಡೋದಂತೆ ಅವಳು. ಕ್ಯಾಮ್ರಾ ಎಲ್ಲ ಓಪನ್ ಮಾಡಿಬಿಟ್ಟು ಅವಳೇ ವಿಡಿಯೋ ಬೇರೆ ಮಾಡ್ತಾಳೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ವಿಡಿಯೋ ಮಾಡ್ತಾಳೆ ಅಂತ. ಮಾಡಮ್ಮ ವಿಡಿಯೋ ಮಾಡ್ತಾ ಇದ್ದಾಳೆ. ವಿಡಿಯೋ ಮಾಡಿ ಯಾವಾಗಲೂ ವಿಡಿಯೋ ಮಾಡ್ತಾ ಇರ್ತೀವಲ್ವ, ಅವಳು ಇವಾಗ ಮೊಬೈಲ್ ಎತ್ಕೊಳ್ಳೋದು, ಇನ್ನೊಂದು ಮೊಬೈಲ್ ಎತ್ಕೊಂಡು ವಿಡಿಯೋ ಮಾಡ್ತಾ ಇರ್ತಾಳೆ. ನೋಡಿ ಮೊಬೈಲೆಲ್ಲ ಹೆಂಗೆ ಆಪ್ರೇಟ್ ಮಾಡ್ತಾಳೆ ನೋಡಿ ಹಂಗಂತೆ ವಿಡಿಯೋ ಮಾಡೋದು. ಸೊ ಫ್ರೆಂಡ್ಸ್, ಇನ್ನೇನು ಈ ಒಂದು ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಗೀತು ಇವತ್ತಿನ ಒಂದು ಪಿತೃಪಕ್ಷದ ಅಮಾವಾಸ್ಯೆ ಪೂಜೆ ಎಲ್ಲ ಮಾಡಿದ್ದಾಯಿತು ನಾವು. ಆ್ಯಂಡ್ ಸಿಲಿಂಡ್ರ್ ಖಾಲಿಯಾಗಿರೋದ್ರಿಂದ ಆಚೆ ಬರ್ತಾನೆ ಕರ್ಡ್ ರೈಸ್ ಸ್ವಲ್ಪ ತೊಗೊಂಡು ಬಂದ್ವಿ. ಸೊ ಕರ್ಡ್ ರೈಸ್ ನಮ್ಮ ಪಾಪು ಕೂಡ ಸ್ವಲ್ಪ ಕರ್ಡ್ ರೈಸ್ನ ತಿನ್ನಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರ್ಯಾರು ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.